ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾವೇನೋ ಕದ್ದು ಹಣವನ್ನ ಕೊಟ್ಟಿಲ್ಲ, ನಾವು ಸಂಪಾದನೆ ಮಾಡಿರೋ ಹಣವನ್ನ ದೇಣಿಗೆ ಕೊಟ್ಟಿದ್ದೇವೆ ಅಷ್ಟೇ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ದೇಣಿಗೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು. ನಾನು 25 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ, ನನ್ನ ಸಹೋದರ 25 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾನೆ. ವಿಜಯಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಡಿಕೆ ರಿಯಾಕ್ಷನ್ ಕೊಟ್ಟಿರೋದು. ಅಂದ್ರೆ ಒಂದ್ ಕಡೆ ಈಗ ಇಡಿ ಸಲ್ಲಿಸಿರುವಂತ ಚಾರ್ಜ್ ಶೀಟ್ ನಲ್ಲಿ ಡಿಕೆ ಬ್ರದರ್ಸ್ ಹೆಸರು ಉಲ್ಲೇಖ ಆಗಿದೆ. ಜೊತೆಗೆ 2.5 ಕೋಟಿ ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು 2.5 ಕೋಟಿ. ಆದ್ರೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾವು ದುಡ್ಡ್ರಿ, ನಾವು ಕೊಟ್ಟಿದ್ದೇವೆ. ನಾನು 25 ಲಕ್ಷ ಕೊಟ್ಟಿದ್ದೀನಿ, ಡಿಕೆ ಸುರೇಶ್ 25 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆದ್ರೆ ಇಡಿ ಸಲ್ಲಿಸಿರುವಂತ ಚಾರ್ಜ್ ಶೀಟ್ ನಲ್ಲಿ 2.5 ಕೋಟಿ ಅಂತ ಹೇಳಲಾಗ್ತಾ ಇದೆ. 2.5 ಕೋಟಿ ರೂಪಾಯಿಯನ್ನ ದೇಣಿಗೆ ಕೊಟ್ಟಿದ್ದಾರೆ ಡಿಕೆ ಬ್ರದರ್ಸ್ ಅಂತ ಹೇಳ್ತಾ ಇದ್ದಾರೆ ಇಡಿ ಅವರು. ಹಾಗಾದ್ರೆ ಇಡಿ ಹೇಳ್ತಾ ಇರೋದಕ್ಕೂ ಡಿಕೆ ಶಿವಕುಮಾರ್ ಹೇಳ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. 25 ಲಕ್ಷ ಡಿಕೆ ಶಿವಕುಮಾರ್, ಇನ್ನು 25 ಲಕ್ಷ ಡಿಕೆ ಸುರೇಶ್ ಕೊಟ್ಟಿದ್ದಾರೆ. ಅದನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಇಲ್ಲಿ ಹೇಳ್ತಾ ಇರೋದು. ನಾನು 25 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ, ಜೊತೆಗೆ ನನ್ನ ಸಹೋದರ ಡಿಕೆ ಸುರೇಶ್ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ದೇಣಿಗೆ ರೂಪದಲ್ಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಡಿಕೆ ಶಿವಕುಮಾರ್ ಅವರು. ನೋಡಿ, ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಡಿಕೆ ಶಿವಕುಮಾರ್ ತಕ್ಷಣವೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವೇನೂ ಕದ್ದು ಹಣವನ್ನ ಕೊಟ್ಟಿಲ್ಲ, ನಾವು ಸಂಪಾದನೆ ಮಾಡಿರುವಂತಹ ಹಣವನ್ನ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದೇವೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ದೇಣಿಗೆಯನ್ನ ಈ ರೀತಿಯಾಗಿ ಹೇಳಿಕೆ ಕೊಡುವ ಮುಖೇನ ಸಮರ್ಥಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಅವರು ಹೇಳ್ತಾ ಇರೋದು ಅವರು 25 ಲಕ್ಷ ಕೊಟ್ಟಿದ್ದಾರೆ ಮತ್ತು ಡಿಕೆ ಸುರೇಶ್ ಅವರು 25 ಲಕ್ಷ ಕೊಟ್ಟಿದ್ದಾರೆ ಅಷ್ಟೇ ದೇಣಿಗೆಯನ್ನ. ಆದ್ರೆ ಇಲ್ಲಿ ಇಡಿ ಸಲ್ಲಿಸಿರುವಂತ ಚಾರ್ಜ್ ಶೀಟ್ ನಲ್ಲಿ 2.5 ಕೋಟಿ ಅಂತ ಇದೆ. ಡಿಕೆ ಬ್ರದರ್ಸ್ ಅವರು ದೇಣಿಗೆ 2.5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಇದೆ. ಸೊ ಇದು ಈಗ ಗೊಂದಲದ ವಿಚಾರ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಬಹಳ ಆತ್ಮವಿಶ್ವಾಸದಿಂದ ಮಾತನಾಡಿದ್ದಾರೆ ಮತ್ತು ಅದನ್ನ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ. ಹಾಗಾಗಿನೇ ಈಗಿರುವಂತ ಗೊಂದಲ 2.5 ಕೋಟಿನ 25 ಲಕ್ಷನ ಅಂತ ಹೇಳಿ. ಆದ್ರೆ ಇಡಿ ಸಂಪೂರ್ಣವಾದಂತ ತನಿಖೆಯನ್ನ ಮಾಡಿನೇ ಚಾರ್ಜ್ ಶೀಟ್ ಸಲ್ಲಿಸಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತ ಅಂದ್ರೆ ಅದು ಕೂಡ ಹೆಚ್ಚುವರಿ ಚಾರ್ಜ್ ಶೀಟ್ ಇದು. ಸೊ ಇದು ಸಲ್ಲಿಕೆ ಆಗಿದೆ ಅಂತ ಅಂದ್ರೆ ಸಂಪೂರ್ಣವಾದಂತ ತನಿಖೆ ಆಗಿದೆ ಅಂತಾನೆ ಅರ್ಥ. ತನಿಖೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅಂತಾನೆ ಅರ್ಥ. ಸೊ ಇಲ್ಲಿ ನೋಡಿದ್ರೆ ಡಿಕೆ ಶಿವಕುಮಾರ್ 25 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ನಾವು ಸಂಪಾದನೆ ಮಾಡಿರುವಂತ ಹಣ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? ಅಂದ್ರೆ 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಹೌದು, ನಮ್ಮ ಟ್ರಸ್ಟ್ ಇದ್ದಾರೆ, ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ, ಏನ್ ಕೊಟ್ಟಿದ್ದೀವಿ? ನಾವೇನು ಇಲ್ಲ ಅಂತ ನಾವೇನು ಕದ್ ಕೊಟ್ಟಿದೀವ? ರಾಜಾರಾಷ್ಟ್ರಗೆ ನಾವು ಸಂಪಾದನೆ ಮಾಡೋಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ನಾವು ನಾನು 25 ಲಕ್ಷ ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? ಅಂದ್ರೆ 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಹೌದು, ನಮ್ಮ ಟ್ರಸ್ಟ್ ಇದ್ದಾರೆ, ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ, ಏನ್ ಕೊಟ್ಟಿದ್ದೀವಿ? ನಾವೇನು ಇಲ್ಲ ಅಂತ ನಾವೇನು ಕದ್ ಕೊಟ್ಟಿದೀವ? ರಾಜಾರಾಷ್ಟ್ರಗೆ ನಾವು ಸಂಪಾದನೆ ಮಾಡೋಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಇಲ್ಲಿ ಒಂದ್ ಕಡೆ ಚಾರ್ಜ್ ಶೀಟ್ ನಲ್ಲಿ ಹೇಳ್ತಾ ಇರೋದು 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನಾನು 25 ಲಕ್ಷ, ನನ್ನ ಸಹೋದರ ಡಿಕೆ ಸುರೇಶ್ 25 ಲಕ್ಷ ಅಂತ ಹೇಳಿ. ಸಿಕ್ಕಾಪಟ್ಟೆ ಗೊಂದಲ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ರಾಮ್, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾವ ರೀತಿಯಾದಂಥ ಒಂದು ಆರೋಪಗಳು ಇದ್ದಾವೆ ಅನ್ನುವಂಥದ್ದನ್ನು ಇವತ್ತು ಅಡಿಷನಲ್ ಆಗಿ ಇಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಒಂದು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನು ಒಪ್ಕೊಳ್ತಾ ಇದ್ದಾರೆ. ನಾವು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ದೇಣಿಗೆ ಕೊಟ್ಟಿರುವಂಥದ್ದು ನಿಜ ಅಂತ, ಯಂಗ್ ಇಂಡಿಯಾಗೆ ದೇಣಿಗೆ ಕೊಟ್ಟಿರೋದು ನಿಜ, ಅದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ನಾವು ಸಂಪಾದನೆ ಮಾಡಿರುವಂತಹ ಒಂದು ಹಣವನ್ನು ದೇಣಿಗೆಯಾಗಿ ಕೊಟ್ಟಿದ್ವಿ, ನಮ್ಮ ಟ್ರಸ್ಟ್ಗಳ ಮೂಲಕವೇ ಕೊಟ್ಟಿದ್ವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ, ನಾನು 25 ಲಕ್ಷ, ಮಾಜಿ ಸಂಸದರ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು 25 ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ವಿ ಅಂತ. ಆದರೆ ಅದಕ್ಕೆ ತದ್ವಿರುದ್ಧವಾದಂಥ ಒಂದು ಅಂಕಿಅಂಶಗಳು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥದ್ದು. ಜೊತೆಗೆ ಒಂದು ನೋಟು ಕೂಡ ಬರ್ತಾ ಇದೆ. ಅಂದರೆ ಕೈ ಬರವಣಿಗೆಯಲ್ಲಿ ಬರೆದಿರುವಂತಹ ಒಂದು ಚೀಟಿ ಕೂಡ ಬಹಳಷ್ಟು ಸದ್ದಾಗ್ತಾ ಇರುವಂಥದ್ದು. ಈ ಹಿಂದೆ 2018ರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇಂಥ ಒಂದು ಡೈರಿ ಬೆಳಕಿಗೆ ಬಂದಿತ್ತು. ಯಾವ್ಯಾವ ಸಚಿವರುಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಎಷ್ಟೆಷ್ಟು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ಒಂದು ಡೈರಿಯೇ ಬಿಡುಗಡೆ ಆಗಿತ್ತು. ಆ ಡೈರಿಯಲ್ಲಿ ಹಲವು ಹೆಸರುಗಳು ಇದ್ದವು. ಅದರಲ್ಲಿ ಇಂದಿನ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿರುವಂಥ ಗೋವಿಂದರಾಜ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಇಂಥ ಒಂದು ಡೈರಿಗಳು ರಾಜಕೀಯದಲ್ಲ, ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು, BJP ಅವರಾಗಿರ್ಬೋದು, ಚೆಕ್ ರೂಪದಲ್ಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿರ್ತಾರೆ. ಉಳಿಕೆ ಹಣವನ್ನು ಬೇರೆ ರೂಪದಲ್ಲಿ ಕೊಟ್ಟಿರ್ಬೋದು ಅನ್ನುವಂಥ ಒಂದು ಸಂಶಯಗಳು ಈಗ ಉಟ್ಕೊಂಡಿರುವಂಥದ್ದು. ಬಹುತೇಕ ಇಡಿ ಅಧಿಕಾರಿಗಳು ತನಿಖೆ ಮಾಡಿದಾಗ ಇಂಥ ಒಂದು ಪೇಪರು ಕೂಡ ಸಿಕ್ಕಿರೋದ್ರಿಂದ ಆ ಪೇಪರನ್ನು ಅನುಸಾರವಾಗಿ 25 ಲಕ್ಷ ಚೆಕ್ ರೂಪದಲ್ಲಿ ಕೊಟ್ಟಿದ್ದಾರೆ. ಉಳಿಕೆ ಹಣ ಈ ರೀತಿಯಾಗಿ ವರ್ಗಾವಣೆ ಆಗಿದೆ ಯಂಗ್ ಇಂಡಿಯಾಗೆ ಅನ್ನುವಂಥದ್ದನ್ನು ಇವತ್ತಿನ ಚಾರ್ಜ್ ಶೀಟಲ್ಲಿ ಅಡಿಷನಲ್ ಆಗಿ ಸಲ್ಲಿಕೆ ಮಾಡಿರುವಂಥ ಒಂದು ಚಾರ್ಜ್ ಶೀಟಲ್ಲಿ ಇಡಿ ಅಧಿಕಾರಿಗಳು ಉಲ್ಲೇಖ ಮಾಡಿದಂತೆ ಕಾಣಿಸ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರುವಂಥದ್ದು, ನಾನು ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ತಲಾ 25 ಲಕ್ಷ ರೂಪಾಯಿಗಳನ್ನು ನಾವು ಸಂಪಾದನೆ ಮಾಡಿರುವಂಥ ಒಂದು ಹಣವನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈಗ ತನಿಖೆ ಕಂಪ್ಲೀಟ್ ಆಗಿದೆ, ಚಾರ್ಜ್ ಶೀಟು ಕೂಡ ಅಡಿಷನಲ್ ಚಾರ್ಜ್ ಶೀಟು ಕೂಡ ಕಂಪ್ಲೀಟ್ ಆಗಿ ಕೋರ್ಟ್ ಮುಂದೆ ಹಾಕಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಕ್ಷಿ ವಿಚಾರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಇನ್ನಷ್ಟು ಕ್ಲಿಷ್ಟಕರವಾಗಿ ಈ ಪ್ರಕರಣ ತಿರುಗಬಹುದು. ಯಾಕಂತ ಹೇಳಿದ್ರೆ ಇಡಿ ಅಧಿಕಾರಿಗಳು ಇಡೀ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಂದ ಹಿಡಿದು ಇಡೀ ದೇಶಾದ್ಯಂತ ಯಾವೆಲ್ಲ ಕಾಂಗ್ರೆಸ್ ನಾಯಕರು, ಹಿರಿಯ ನಾಯಕರು ಈ ಪತ್ರಿಕೆಗೆ ದೇಣಿಗೆಯನ್ನು ಕೊಟ್ಟರು, ಯಂಗ್ ಇಂಡಿಯಾಗೆ ದೇಣಿಗೆಯನ್ನು ಕೊಟ್ಟರು ಅನ್ನುವಂಥದ್ದನ್ನು ಬಹಳಷ್ಟು ಸೂಕ್ಷ್ಮವಾಗಿ ತನಿಖೆ ಮಾಡ್ತಿರೋದ್ರಿಂದ ಬಹುತೇಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಪ್ರಕರಣ ಮತ್ತಷ್ಟು ತಲೆನೋವು ತರುವಂತಹ ಸಾಧ್ಯತೆ ಇದೆ. 2019ರಲ್ಲೂ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಇಡಿ ರೈಡ್ ಆದಾಗ, ಇಡಿ ಮತ್ತು IT ರೈಡ್ ಆದಾಗ ಅದು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅದೇ ರೀತಿ ಮುಂಬೈ, ದೆಹಲಿಯಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆಗಳ ಮೇಲೆ ರೈಡ್ ಆದಾಗ ಯಂಗ್ ಇಂಡಿಯಾಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅವತ್ತು ಕೂಡ ಹೇಳಿದರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳ್ತಾ ಇರುವಂಥದ್ದು, ನಾನು ಮತ್ತು ಡಿ ಕೆ ಸುರೇಶ್ ಅವರು ದೇಣಿಗೆ ಕೊಟ್ಟಿರುವಂಥದ್ದು ನಿಜ, 25 ಲಕ್ಷ ಕೊಟ್ಟಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಆದರೆ ಚಾರ್ಜ್ ಶೀಟಲ್ಲಿ ಇಡಿ ಅವರು ಹೇಳ್ತಿರುವಂಥದ್ದೇ ಬೇರೆ ಆಗಿದೆ. ಇಡಿ ಅವರು ಸುಮಾರು 2 ಕೋಟಿ ರೂಪಾಯಿಗಳು ಹಸ್ತಾಂತರ ವರ್ಗಾವಣೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಹೀಗಾಗಿ ಇದು ಸಾಕ್ಷ್ಯ ವಿಚಾರಣೆ ಸಂದರ್ಭದಲ್ಲೇ ಗೊತ್ತಾಗಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಮಾರುತಿ ಪಾವಗೌಡ ತಮ್ಮೆಲ್ಲ ಮಾಹಿತಿಗಾಗಿ.